ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಒಂದು ಖಾಸಗಿ ಹೋಟೆಲ್ ನಲ್ಲಿ ಸೆಲ್ಕೋ, ಮೆಂಡಾ ಫೌಂಡೇಶನ್, ನೆಕ್ಸ್ಟ್ ಎಜುಕೇಶನ್ ಈ ಮೂರು ಸಂಸ್ಥೆಗಳ ಸಹ ನೇತೃತ್ವದಲ್ಲಿ 3 ವರ್ಷಗಳಿಂದ ಎಜುಕೇಶನ್ ಮತ್ತೆ ಸಸ್ಟೈನಬಿಲಿಟಿ ಅನ್ನೋ ಒಂದು ಕುರಿತು ವಿಶೇಷವಾದಂತ ಒಂದು ಕಾರ್ಯಾಗಾರ, ಏನ್ ವರ್ಕ್ಶಾಪ್ ಅಂತ ಹೇಳ್ತೀವಿ, ಆ ನಿಟ್ಟಿನಲ್ಲಿ ಆಲ್ಮೋಸ್ಟ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಹಲವಾರು ಶಿಕ್ಷಕರು ಪ್ರಮುಖವಾಗಿ ಭಾಗವಹಿಸಿದ್ರು. ವಿಶೇಷವಾಗಿ ಎಲ್ಲಾ ಮಕ್ಕಳಿಗೆ ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಎಲ್ಲಾ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣಕ್ಕೆ ಬೇಕಾಗುವಂತಹ ಸೌಕರ್ಯ ಸೌಲಭ್ಯಗಳ ಕುರಿತು ಮತ್ತೆ ಒಂದು ಒಳ್ಳೆ ರೀತಿಯಲ್ಲಿ ಆಲ್ಮೋಸ್ಟ್ ಒಂದು ಪ್ರೆಸೆಂಟೇಶನ್ ಮಾಡುವ ಮುಖಾಂತರ ಅದಕ್ಕೆ ಏನೇನ್ ಬೇಕು ಆ ನಿಟ್ಟಿನಲ್ಲಿ ಸೆಲ್ಕೋ ಮತ್ತೆ ಮೆಂಡಾ ಫೌಂಡೇಶನ್ ಮತ್ತೆ ನೆಕ್ಸ್ಟ್ ಎಜುಕೇಶನ್ ಈ 3 ಸಂಸ್ಥೆಗಳು ಒಂದು ಎಜುಕೇಶನ್ ಫೀಲ್ಡ್ ಏನಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡೋ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಅದು ಸೆಸ್ಕೋ ಫೌಂಡೇಶನ್ ಮುಂಚೂಣಿಯಲ್ಲಿದೆ. ಸೊ ಒಂದು ಸೋಲಾರ್ ರಿಲೇಟೆಡ್ ಎನರ್ಜಿ, ಸೊ ಆ ಇದರಿಂದ ಆಲ್ಮೋಸ್ಟ್ ಅವರು ಒಂದು ತನ್ನದೇ ಆದ ಒಂದು ಚಾಪು ಮೂಡಿಸಿರೋ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ಒಂದು ವರ್ಕ್ಶಾಪ್ ಅಲ್ಲಿ ಹಲವಾರು ಗಣ್ಯಮಾನ್ಯರು ಮತ್ತೆ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಬೇರೆ ಬೇರೆ ಟೀಚರ್ಸ್ ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಬಂದು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ತುಂಬಾ ಖುಷಿ ಆಗ್ತಾ ಇದೆ ಅಂತ ಎಲ್ಲ ಹೇಳಿ. ಗುರುಪ್ರಕಾಶ್ ಶೆಟ್ಟಿ ಅಂತ, ಗುರುಪ್ರಕಾಶ್ ಶೆಟ್ಟಿ, ಸೆಲ್ಕೋ ಡಿಜೆ ಮ್ಯಾಗ್ ಕೆಲಸ ಮಾಡ್ತಾ ಇದ್ದೇನೆ. ಸೊ ಸೆಲ್ಕೋ ಸಂಸ್ಥೆ ಕಳೆದ 30 ವರ್ಷದಿಂದ ಸೌರಶಕ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ನಾವು ಬೇರೆ ಅಂದ್ರೆ ಬರೀ ಸೌರಶಕ್ತಿಯಿಂದ ಬೆಳಕನ್ನು ಕೊಟ್ಟರೆ ಮಾತ್ರ ಸಾಕಾಗೋದಿಲ್ಲ. ಬೇರೆ ಕ್ಷೇತ್ರ ಆದಾಗ ಶಿಕ್ಷಣ ಮತ್ತು ಆರೋಗ್ಯ ಈ ಕ್ಷೇತ್ರದಲ್ಲಿ ಸೌರಶಕ್ತಿ ಉಪಯೋಗಿಸಿಕೊಂಡು ಏನ್ ಮಾಡಬಹುದು ಎಂಬ ಚಿಂತನೆ ಬಂದಾಗ ಮೆಂಡಾ ಫೌಂಡೇಶನ್ ಜೊತೆಯಾಗಿ ನಾವು ಈ ಶಾಲಾ ಎಂಬ ಒಂದು ಡಿಜಿಟಲ್ ಎಜುಕೇಶನ್ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿರುವ ಮಕ್ಕಳಿಗೆ, ಸಿಟಿಯಲ್ಲಿರುವ ಮಕ್ಕಳಿಗೆ ಕೊಡುವಂತ ಶಿಕ್ಷಣದ ಗುಣಮಟ್ಟ ಏನಿದೆ ಅಥವಾ ಡಿಜಿಟಲ್ ಶಿಕ್ಷಣ ಅಂತ ಏನ್ ಹೇಳ್ತೀವಿ ಅದು ಸಿಗಬೇಕು ಎಂಬ ಕಾರಣಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ಮುಖ್ಯವಾಗಿ ಇದು ಆಫ್ಲೈನ್ ಅಲ್ಲಿ ಕೆಲಸ ಮಾಡ್ತದೆ ವಿದೌಟ್ ಇಂಟರ್ನೆಟ್, ಮತ್ತು ಸೋಲಾರ್ ಅಲ್ಲಿ ಕೆಲಸ ಮಾಡೋದ್ರಿಂದ ಎಲೆಕ್ಟ್ರಿಸಿಟಿನೂ ಬೇಡ. ಸೊ ಹಾಗಾಗಿ ಇದು ಮಲ್ಟಿಮೀಡಿಯಾ ಅಂದ್ರೆ ವಿಜುವಲ್ ಇದೆ, ಆಡಿಯೋ ಇದೆ, ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲಿ ಇದು ಕೆಲಸ ಮಾಡ್ತಾ ಇರೋದ್ರಿಂದ, 2 ಲ್ಯಾಂಗ್ವೇಜ್ ಅಲ್ಲಿ ಇದು ಕೆಲಸ ಮಾಡೋದ್ರಿಂದ ಸುಮಾರು 5,000 ಶಾಲೆಗೆ ನಾವು ಇದನ್ನು ಇದುವರೆಗೆ ಇನ್ಸ್ಟಾಲ್ ಮಾಡಿದ್ದೇವೆ ಕಳೆದ 11 ವರ್ಷದಲ್ಲಿ. ಸಾಧಾರಣ ಮಟ್ಟಿಗೆ ನಮ್ಮಲ್ಲಿ ಟ್ಯಾಪ್ ತರ ಇರುತ್ತೆ ಸರ್? ಅಲ್ಲ, ಟಿವಿ ವಿತ್ ಕಂಟೆಂಟ್, ಆಫ್ಲೈನ್ ಕಂಟೆಂಟ್. ಎಲ್ಲ ಗವರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಎಲ್ಲರ ಮಕ್ಕಳು. ನಮ್ಮ ಮೇಜರ್ ಫೋಕಸ್ ಗವರ್ಮೆಂಟ್ ಮತ್ತೆ ಏಡೆಡ್ ಸ್ಕೂಲ್ ಅಷ್ಟೇ, ಪ್ರೈವೇಟ್ಗೆಲ್ಲ. ಇಲ್ಲಿವರೆಗೂ ಎಷ್ಟು ಜನ ಮಕ್ಕಳು ಬೆನಿಫಿಟ್ ಆಗಿದ್ದಾರೆ ಸರ್? 5,000 ಶಾಲೆ. ಅಂದ್ರೆ ಎಷ್ಟು ವರ್ಷದಿಂದ ಈ ತರ ಸೆಮಿನಾರ್ಸ್? ಇದು ನಮ್ದು 3ನೇದು. ಥ್ಯಾಂಕ್ ಯು ಸರ್. ಡಾಕ್ಟರ್ ಮಹೇಶ್ ಅಂತೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಾಟಿನ ಕುರುಬಟ್ಟಿಯಿಂದ ನಾನು ಬಂದಿರೋದು. ಇವತ್ತೇ ಸೆಲ್ಕೋ ಕಂಪ್ನಿ ವತಿಯಿಂದ ನಮ್ಮ ಶಾಲೆಗೆ ಈ ಎಜುಕೇಶನ್ ಕೊಟ್ಟಿರೋದು ತುಂಬಾ ಸಾಧಕ ಅಂತ ನಾನು ಭಾವಿಸ್ತೀನಿ. ಕಾರಣ ಇಲ್ಲಿ ನಿಮ್ಮ ಕಣ್ಮುಂದೆ ಕಾಣ್ತಿರ್ಬೋದು, ಪುಟ್ಟ ಬಾಲಕಿ 4ನೇ ತರಗತಿ ಓದ್ತಿದ್ದಾಳೆ. ಈ ಹುಡುಗಿ 30ವರೆಗೂ ಮಗ್ಗಿ ಹೇಳ್ತಾಳೆ, ಜೊತೆಗೆ 1ರಿಂದ 10,000ವರೆಗೂ ನಂಬರ್ಸ್ ಹೇಳ್ತಾಳೆ. ಇದಕ್ಕೆಲ್ಲ ಕಾರಣ ಏನಪ್ಪ, ಸ್ಮಾರ್ಟ್ ಕ್ಲಾಸ್ ಮಾತ್ರ. ಏಕೆಂದ್ರೆ ನಾವು ದಂಡ ಹಾಕೋಬಿಟ್ಟು ಅಂತಂದ್ರೆ ಅಲ್ಲೆಲ್ಲ ಜಾಸ್ತಿ ಹಿಂದುಳಿದ ವರ್ಗದ ಮಕ್ಕಳೇ ಜಾಸ್ತಿ ಓದ್ತಿರೋದು. ಇವತ್ತೊಂದು ಸ್ಮಾರ್ಟ್ ಕ್ಲಾಸ್ ಅಂತ ಅಂದ್ರೆ ಎಲ್ಲರೂ ಪ್ರೈವೇಟ್ ಶಾಲೆಗೆ ಹೋಗ್ತಾರೆ. ಅಂತ ಕಾಲಘಟ್ಟದಲ್ಲಿ ನಮ್ಮ ಸೆಲ್ಕೋ ಕಂಪ್ನಿ ವತಿಯಿಂದ ಮಂಜು ಸರ್ ಅವರ ಮಾರ್ಗದರ್ಶನ ನಮ್ಮ ಶಾಲೆಗೆ ಕೊಟ್ಟಿರೋದು ತುಂಬಾ ಸಹಾಯ ಆಗಿದೆ ಸರ್. ಇಂಥ ಮಕ್ಕಳು ಇವತ್ತೇ ಒಂದು ಉತ್ತಮ ನಿದರ್ಶನ ಅಂದ್ರೆ, ಈಗ 9ನೇ ತಾರೀಕು ನಿನ್ನೆನ ಕಾರ್ಯಕ್ರಮ ಮುಗೀತು. ಬಾಲ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತೆರಳಿ ಗಿನ್ನಿಸ್ ರೆಕಾರ್ಡ್ಗೆ ಇವಳು ಭಾಗಿಯಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸೆಲ್ಕೋ ಕಂಪ್ನಿ ಕೊಟ್ಟಿರುವಂತಹ ಸ್ಮಾರ್ಟ್ ಕ್ಲಾಸ್ ಸರ್. ಸರ್ ಸುಮಾರು 200 ಮಕ್ಕಳು ಓದ್ತೀರಾ ಸರ್. LKG ಇಂದ ಹಿಡಿದು 7th ವರೆಗೂ ಇದೆ ಆ ಶಾಲೆಯಲ್ಲಿ. LKG UKG ಮಕ್ಕಳು ಇವತ್ತು ರೈಮ್ಸ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಯಾವ ಕಾನ್ವೆಂಟ್ ಶಾಲೆ ನಮ್ಮ ಸುತ್ತಮುತ್ತ ದೊಡ್ಡ ಕಾನ್ವೆಂಟ್ ಶಾಲೆಗಳು ಸರ್, ಆ ಎಲ್ಲಾ ಶಾಲೆಗಳು ಸೆಟ್ ಹೊಡಿತಿದೆ ನಮ್ಮ ಶಾಲೆ. ಆಗ ಮಾದರಿ ಶಾಲೆಯಾಗಿ ರೂಪುಗೊಳ್ತಿರೋ ಕಾರಣ ನಮ್ಮ ಭಾಗವತ್ ಸರ್ ಅವರ ಪ್ರೇರಣೆ, ಮತ್ತೆ ಅವ್ರು ಸದಾ ಬಂದು ನಮಗೆ ಯಾವಾಗಲೂ ಬಂದು ಮಾರ್ಗದರ್ಶನ ಕೊಡ್ತಿರ್ತಾರೆ. ಮತ್ತೆ ಯಾವ ರೀತಿ ನೀವು ಸ್ಮಾರ್ಟ್ ಕ್ಲಾಸ್ ನ ಬಳಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮನ್ನ ಪರಿಶೀಲನೆ ಮಾಡಿದಾಗ ಇಷ್ಟೆಲ್ಲ ಸಾಧಕ ಆಗಿದೆ ಅನ್ನೋದಕ್ಕೆ ಕಾರಣ ಅವರೇ ಸರ್. ಹಾಗಾಗಿ ಸೆಲ್ಕೋ ಕಂಪ್ನಿಗೆ ನಮ್ಮ ಎಲ್ಲಾ ಶಿಕ್ಷಕರ ವತಿಯಿಂದ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಾನು ಡಾಕ್ಟರ್ ಲೋಲಾಕ್ಷಮ್ಮ BT ಅಂತ ಹೇಳ್ಬಿಟ್ಟು ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಂಡಿನ ಕುರುಬಟ್ಟಿ, ಚಿತ್ರದುರ್ಗ ತಾಲೂಕು. ನಮ್ಮ ಶಾಲೆಗೆ ಮೆಂಡಾ ಫೌಂಡೇಶನ್ ಅವರು ಈ ಒಂದು ಸ್ಮಾರ್ಟ್ ಕ್ಲಾಸನ್ನು ವಿತರಣೆ ಮಾಡಿದ್ದಾರೆ. ಇದು ನಮಗೆ ತುಂಬ ಉಪಯೋಗ ಆಗಿದೆ. ನಾವು ಏನಪ್ಪ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ನಾವು ಸೋಲಾರ್ ಸಿಸ್ಟಮ್ ಬಗ್ಗೆ ನಾವು ಪಾಠ ಮಾಡ್ತೀವಿ. ಅದರಲ್ಲಿ ಗ್ರಹಗಳು ಮತ್ತು ಚಂದ್ರ ಅವನ್ನೆಲ್ಲ ನೋಡುವಾಗ ಟೆಲಿಸ್ಕೋಪ್ ಅನ್ನು ನಾವು ಬಳಸಿ ನೋಡ್ತೀವಿ ಅಂತಕ್ಕಂಥದ್ದನ್ನ ನಾವು ತೋರಿಸಿದಾಗ ಮಗು ಅದರಿಂದ ಪ್ರೇರೇಪಣೆ ಹೊಂದಿ ನಾನು ವಿಜ್ಞಾನಿ ಅಂತಕ್ಕಂಥ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ನಡೀತು. ಇಡೀ ವಿಶ್ವದಲ್ಲಿಯೇ 4ನೇ ತರಗತಿ ಮಗು ಇದು ಟೆಲಿಸ್ಕೋಪ್ ಅನ್ನ ಮಾಡಿದ್ದು ಬೇರೆ ಯಾರು ಎಲ್ಲೂ ಮಾಡಿಲ್ಲಂತೆ. ಹಾಗಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡು, ಏಷ್ಯಾ ಬುಕ್ ಆಫ್ ರೆಕಾರ್ಡು ಮತ್ತು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಇದು ನಮ್ಮದು ಶಾಲೆ ಬಂದಿದೆ.
ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮೆಂಡಾ ಫೌಂಡೇಶನ್ ಅವರು, ಸೆಲ್ಕೋ ಸೋಲಾರ್ ಹಾಗೂ ನೆಕ್ಸ್ಟ್ ಎಜುಕೇಶನ್ ಇವರು ಈ ಕಾರ್ಯಕ್ರಮ ಒಂದನ್ನ ಎಲ್ಲಾ ರಾಜ್ಯದ ಎಲ್ಲಾ ಶಾಲೆಗಳಿಗೂ ಕೂಡ ಇದನ್ನ ಅಳವಡಿಸಿದೆ ಉಪಯುಕ್ತ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಅವರು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ಕನ್ನಡ ಮಾಧ್ಯಮದಲ್ಲಿ ಮತ್ತು ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿದೆ. ನಾವು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡ್ತೀವಿ, ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಮಕ್ಕಳಿಗೆ ಅದನ್ನ ವಿಡಿಯೋಗಳನ್ನ ತೋರಿಸ್ತೀವಿ. ತುಂಬಾ ಉಪಯೋಗ ಆಗಿದೆ ಇದರಿಂದ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ಲಿ. ಎಲ್ರಿಗೂ ನಾನು ಅನಂತ ಧನ್ಯವಾದ. ಸರ್, ನನ್ನ ಹೆಸರು ಚಂದ್ರಮ್ಮ ಅಂತೇಳಿ. ನಾವು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಈಚ್ಕಟ್ಟ ಎಂಬತಕ್ಕಂಥ ಗ್ರಾಮದಲ್ಲಿ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದೀವಿ. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ ಸರ್ ಈ ಪ್ರೋಗ್ರಾಮ್ಗೆ. ಇಂಥ ಪ್ರೋಗ್ರಾಮ್ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಈಗ ತುಂಬಾ ಶಾಲೆಗೆ ರಾಜ್ಯದ ಬಹುತೇಕ ಮೂಲೆ ಮೂಲೆ ಇರತಕ್ಕಂಥ ಎಲ್ಲಾ ಜಿಲ್ಲೆಗಳಿಗೂ ಇವರು ಸ್ಮಾರ್ಟ್ ಕ್ಲಾಸ್ಗಳನ್ನ ಮಾಡಿ ಸಹಾಯವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಶಾಲೆಯಲ್ಲಿ ತುಂಬಾ ಬುಡಕಟ್ಟು ಮಕ್ಕಳು ಕಲಿತಾ ಇದ್ದಾರೆ ಸರ್. ನಮ್ಮ ಶಾಲೆಗೂ ಕೂಡ ಹೆಚ್ಚಿನದಾಗಿ ಸಹಾಯವನ್ನ ಮಾಡಿ ಆ ಮಕ್ಕಳ ಎಜುಕೇಶನ್ಗೆ ಪ್ರೋತ್ಸಾಹ ಕೊಡ್ಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ, ಇವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಜೊತೆಗೆ ಈ ಸೆಲ್ಕೋ, ಮಿಂಡಾ ಹಾಗೂ ನೆಕ್ಸ್ಟ್ ಎಜುಕೇಶನ್ ಅಂತಕ್ಕಂಥ ಸಂಸ್ಥೆ ಇಂತಹ ಒಂದು ಸ್ವಯಂ ಆಗಿ ಇಂತಹ ಒಂದು ಸಹಾಯವನ್ನ ಮಾಡ್ತಿರ್ತಕ್ಕಂಥದ್ದು, ನಮ್ಮ ರಾಜ್ಯದಲ್ಲಿ ಮಾಡ್ತಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ವಿಷಯ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಮ್ಮೆಲ್ಲ ಶಿಕ್ಷಕರ ಪರವಾಗಿ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳ ಪರವಾಗಿ ಹೃದಯಪೂರ್ವಕವಾದಂತಹ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ಸರ್. ಸರ್, ಚೆನ್ನಪ್ಪ ಬಿರಾದರ್, ಪ್ರಭಾರಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಬಸವ ಕಲ್ಯಾಣ ತಾಲೂಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಂಡ್ರಗೆರ. ನಮ್ಮ ಶಾಲೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತ ಶಾಲೆ. ಅಲ್ಲಿ ಮೂಲಭೂತವಾದಂತಹ ಸೌಲಭ್ಯಗಳ ಕೊರತೆ ಇರತಕ್ಕಂತ ಅಲ್ಲಿ ಮೊದಲು ಈ ಒಂದು ಮೆಂಡಾ ಫೌಂಡೇಶನ್ ಮತ್ತು ಸೆಲ್ಕೋ ಮತ್ತು ನೆಕ್ಸ್ಟ್ ಎಜುಕೇಶನ್ ಇವರು ನಮ್ಮ ಶಾಲೆಗೆ ಏನಪ್ಪಾ ಸಂಪರ್ಕ ಮಾಡಿ ಒಂದು ನಮ್ಮ ಶಾಲೆಗೆ ಏನಪ್ಪಾ ಅಂತಂದ್ರೆ ಎಲ್ಲ ಈ ಶಾಲಾ ಏನಪ್ಪಾ ಅಂತಂದ್ರೆ ಸ್ಮಾರ್ಟ್ ಕ್ಲಾಸ್ ಒದಗಿಸ್ಕೊಡ್ಸಿ ಅನ್ನುವಂತಹ ಒಂದು ಭರವಸೆಯನ್ನು ನೀಡಿ ಒದಗಿಸ್ಕೊಟ್ರು. ಈ ಒಂದು ಸ್ಮಾರ್ಟ್ ಕ್ಲಾಸ್ಗಿಂತ ಮೊದಲು ನಮ್ಮ ಶಾಲೆಯಲ್ಲಿ ಒಂದು ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಮತ್ತೆ ಇದರ ನಂತರ ಏನಾಯ್ತು ಅಂತಂದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಿಗಾಯ್ತು. ಮತ್ತೆ ಕಲಿಕೆ ಏನಾಯ್ತು ಅಂತಂದ್ರೆ ಮಕ್ಕಳಿಗೆ ಇವತ್ತಿನ ಒಂದು ಆಧುನಿಕ ಸಮಾಜದಲ್ಲಿ ಮಕ್ಕಳು ಮೊಬೈಲ್ ಮತ್ತು ಟಿವಿಗೆ ಹೆಚ್ಚಿಗೆ ಅಳವಡಿಸಿಕೊಂಡಾಗ ಈ ಒಂದು ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಮಕ್ಕಳಿಗೆ ಒಂದು ಪರಿಣಾಮಕಾರಿಯಾದಂತಹ ಒಂದು ಶಿಕ್ಷಣವನ್ನ ಮಕ್ಕಳಿಗೆ ಸಿಗ್ತಾ ಇತ್ತು. ಆ ಮಕ್ಕಳು ಒಂದು ತರಗತಿ ಕೋಣೆಯಲ್ಲಿ ನಾವು ಹೇಳೋದಕ್ಕಿಂತ ಏನಪ್ಪಾ ಅಂದ್ರೆ ಒಂದು ಸ್ಮಾರ್ಟ್ ಕ್ಲಾಸ್ದಲ್ಲಿ ಒಂದು ಟಿವಿಯಲ್ಲಿ ನೋಡಿದಂತಹ ಒಂದು ಕಂಟೆಂಟ್ ಅನ್ನ ನಾವು ನೋಡ್ತಾ ಇದ್ದೇವೆ. ನಾವು ಲ್ಯಾಂಗ್ವೇಜ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ ಲ್ಯಾಂಗ್ವೇಜ್ ನಲ್ಲಿ ಒಂದು ಗ್ರಾಮರ್ ವ್ಯಾಕರಣವನ್ನ ಮಕ್ಕಳು ಅಭ್ಯಾಸ ನೋಡ್ತಾ ಇದ್ರು. ಈ ಕೋರ್ ವಿಷಯದಲ್ಲಿ ಎಲ್ಲಾ ಒಂದು ಕಂಟೆಂಟ್ ಪಾಠಗಳನ್ನ ನೋಡ್ತಾ ಇದ್ರು. ಇವುಗಳ ಅಲ್ಲದೆ ಮತ್ತೆ ಬೇರೆ ಬೇರೆ ವಿಷಯಗಳನ್ನು ಸಹ ಮಕ್ಕಳು ಅದೊಂದು ಯೂಟ್ಯೂಬ್ ಮುಖಾಂತರ ಸಹಿತ ಏನಪ್ಪಾ ಅಂದ್ರೆ ಅಳವಡಿಸ್ಕೊಂಡು ಅಲ್ಲಿ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಒಂದು ಗುಣಮಟ್ಟದ ಶಿಕ್ಷಣವನ್ನ ಮಕ್ಕಳು ಕಲೀಲಿಕ್ಕೆ ಈ ಮೆಂಡಾ ಫೌಂಡೇಶನ್ ಮತ್ತು ಸೆಲ್ಕೋ ಮತ್ತು ಇಲ್ಲಿ ನೆಕ್ಸ್ಟ್ ಎಜುಕೇಶನ್ ಈ ಮೂರು ಸಂಸ್ಥೆಯವರು ಸಾಕಷ್ಟು ಏನಪ್ಪಾ ಅಂದ್ರೆ ಶ್ರಮ ಪಟ್ಟೆನಪ್ಪಾ ಅಂತಂದ್ರೆ ಈ ಒಂದು ಗ್ರಾಮೀಣ ಪ್ರದೇಶ ಇಡೀ ನಮ್ಮ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಕಾರ್ಯನಿರ್ವಹಿಸ್ತಾ ಇದಾರೆ. ನನ್ನೊಂದು ಮನವಿ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರ ಈ ಒಂದು ಸಂಸ್ಥೆ ಒಂದು ಮಕ್ಕಳ ಒಂದು ಬಡ ಮಕ್ಕಳಿಗಾಗ್ಲಿ, ಒಂದು ಸರ್ಕಾರಿ ಶಾಲೆ ಇರಲಿ, ಖಾಸಗಿ ಶಾಲೆ ಇಷ್ಟೆಲ್ಲಾ ದುಡ್ಡು ಖರ್ಚು ಮಾಡಿ ಒಂದು ಕಾರ್ಯವನ್ನು ಮಾಡ್ತಾ ಇದಾರೆ. ಆದ್ರೆ ಇಷ್ಟು ಸರ್ಕಾರ ಈ ಒಂದು ಮಕ್ಕಳಿಗೆ ಸರ್ಕಾರಿ ಶಾಲೆಗಾಗ್ಲಿ ಮಕ್ಕಳಿಗಾಗ್ಲಿ ಯಾಕೆ ಒಂದು ಇಂತಹ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬಾರ್ದು ಅನ್ನುವಂತಹ ಎಲ್ಲರ ಪರವಾಗಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲಾ ಬುದ್ಧಿಜೀವಿಗಳ ಪರವಾಗಿ ನನ್ನ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮುಂದೇನಪ್ಪಾ ಅಂತಂದ್ರೆ ಇಷ್ಟೆಲ್ಲಾ ಕಾರ್ಯವನ್ನು ಒದಗಿಸಿಕೊಟ್ಟಂತಹ ಈ ಒಂದು ಸಂಸ್ಥೆಗೆ ಏನಪ್ಪಾ ಅಂದ್ರೆ ಅನಂತ ವಂದನೆಗಳನ್ನ ಸಲ್ಲಿಸುತ್ತಾ ನಾನು ನಮಸ್ಕಾರ ಮಾಡೋದು. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾನಂಗಿ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಈ ಒಂದು ಸ್ಮಾರ್ಟ್ ಕ್ಲಾಸ್ ಇಂದ ನಮ್ಗೆ ಬಹಳ ಉಪಯೋಗ ಆಗಿರೋದಂದ್ರೆ ಗಣಿತ, ಕಬ್ಬಿಣದ ಕಡಲೆ ಅಂತಾನೆ ಹೆಸರುವಾಸಿಯಾಗಿದೆ. ಆ ಸಬ್ಜೆಕ್ಟ್ ಅನ್ನ ಅತಿ ಉತ್ತಮವಾಗಿ ಕಲೀಲಿಕ್ಕೆ ಮಕ್ಕಳಿಗೆ ಸಹಕಾರಿಯಾಗಿದೆ. ಹಾಗಾಗಿ ಈ ತರದ ಒಂದು ಬಡ ಮಕ್ಕಳಿಗೆ ಅಂದ್ರೆ ನಮ್ಮ ಶಾಲೆಗಳಲ್ಲಿ ಬರುವಂತ ಅಂದ್ರೆ ನಮ್ಮ ಗ್ರಾಮೀಣ ಬುಡಕಟ್ಟುಗಳಲ್ಲಿ ಬರುವಂತ ಮಕ್ಕಳಿಗೆ ಇದು ತುಂಬಾನೇ ಉಪಯೋಗವಾಗಿದೆ. ಇದರಿಂದ ಇನ್ನೂ ಹೆಚ್ಚು ಮಕ್ಕಳಿಗೆ ಉಪಯೋಗ ಆಗ್ಲಿ, ಇದೇ ತರ ಇನ್ನೂ ಹೆಚ್ಚು ಶಾಲೆಗಳಿಗೆ ಈ ಒಂದು ಅವಕಾಶಗಳನ್ನ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಸೆಲ್ಕೋ ಮತ್ತು ಇವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ಹೆಸರು ಯಶವಂತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ಮಾರ್ಟ್ ಕ್ಲಾಸ್ ಬಂದಿದ್ದರಿಂದ ಮಿಸ್ಗಳು ಬೋರ್ಡ್ ಮೇಲೆ ಬರೆಯುವುದನ್ನು ಅದನ್ನು ಸ್ಮಾರ್ಟ್ ಕ್ಲಾಸ್ ನಲ್ಲಿ ನೋಡಬಹುದು. ಅಲ್ಲಿ ಚಿತ್ರ ಮೂಲಕ ನೋಡೋ ಪ್ರಯೋಗಗಳನ್ನು ಚಿತ್ರ ಮೂಲಕಗಳನ್ನು ತೋರಿಸುತ್ತಾರೆ. ಏನ್ ಪ್ರಯೋಗ ನೋಡ್ದೆ ನೀನು? ಏನ್ ಪ್ರಯೋಗ ಇಷ್ಟ ಆಯ್ತು ನಿನ್ಗೆ? ಪಾಠದಲ್ಲಿ ಇರುವ ಪ್ರಯೋಗಗಳನ್ನು
ನನ್ನ ಹೆಸರು ಪ್ರಥಮ್. ನಾನು 7ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ನಾನು ಫಸ್ಟಿಗೆ ಸೈನ್ಸ್ ಮ್ಯಾಥ್ಸು ತುಂಬ ಕಷ್ಟ ಆಗ್ತಿತ್ತು. ಇವಾಗ ಸೈನ್ಸಿಂದು ಮ್ಯಾಥ್ಸಿಂದು ಎಲ್ಲ ವೀಡಿಯೋಗಳು ನೋಡಿ ನನಗೆ ತುಂಬ ಖುಷಿ ಆಗ್ತೈತೆ. ಸೈನ್ಸಲ್ಲಿ ಇವಾಗ ಎಲ್ಲ ಅರ್ಥ ಮಾಡ್ಕೊಂಡು ಗುಡ್ ಸ್ಕೋರ್ ಮಾಡ್ತೀನಿ.